ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಪ್ರಚಲಿತ ಘಟನೆಗಳು 2021 ಕರೆಂಟ್ ಅಫೇರ್ಸ್ ಇದರ ಒಂದಷ್ಟು ಪ್ರಮುಖ ಮಾಹಿತಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಡೆದಂಥ ಪ್ರಮುಖ ಮಾಹಿತಿಗಳನ್ನ ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟ್ಟರಲ್ಲಿ ನಮ್ಮನ್ನು ಫಾಲೋ ಮಾಡಿ. ಜೊತೆಗೆ ಸ್ನೇಹಿತರೆ, ನಮ್ಮದೊಂದು ಆ್ಯಂಡ್ರಾಯ್ಡ್ ಆ್ಯಪ್ ಇದೆ. ಆ್ಯಂಡ್ರಾಯ್ಡ್ ಆ್ಯಪನ್ನು ಬಳಸ್ಕೊಂಡು ಟೆಸ್ಟ್ ಸೀರೀಸ್ ಮತ್ತು ಬುಕ್ಸ್ ಪರ್ಚೇಸ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತೀವಿ, ಅದು ನೋಡ್ಕೋಬೋದು. ಯಾರು ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಅನ್ನೋಂಥವ್ರಿಗೆ, ಐಫೋನ್ ಮತ್ತು PC ಲ್ಯಾಪ್ಟಾಪ್ ಮೂಲಕ ಬರೋಂಥವ್ರಿಗೆ sadhanamart.com ಇದ್ರ ಮೂಲಕ ನೀವು ಸೇಮ್ ಆ್ಯಸ್ ಇಟ್ ಈಸ್ ಏನು ಆ್ಯಪಲ್ಲಿದೆ ಅದೇ ಫೀಚರ್ಸ್ಗಳನ್ನ ಪಡ್ಕೋಬೋದು ಅಂತ ಹೇಳ್ತಾ, ವೆರಿ ಫಸ್ಟ್ ನಾನು ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವು ಸೂಚ್ಯಂಕ 2021 ಕುರಿತಾಗಿ ಮಾಹಿತಿ ನಿಮ್ಮ ಜೊತೆ ಆರಂಭ ಮಾಡ್ತೀನಿ. ಐರಿಷ್ನ ಒಂದು ನೆರವು ಸಂಸ್ಥೆ, ಏನು ಬೆನೆವಲೆಂಟ್ ಆರ್ಗನೈಸೇಷನ್ ಇರುತ್ತೆ, ಆ ಆರ್ಗನೈಸೇಷನ್ ಕನ್ಸರ್ನ್ ವರ್ಲ್ಡ್ ವೈಡ್ ಅನ್ನೋದು. ಹಾಗೆ ಜರ್ಮನ್ನ ಒಂದು ಸಂಸ್ಥೆ ವೆಲ್ಟ್ ಹಂಗರ್ ಹಿಲ್ಫೆ ಅನ್ನೋಂಥದ್ದು. ಈ ಎರಡು ಸಂಸ್ಥೆಗಳು ಈ ಜಾಗತಿಕ ಹಸಿವು ಸೂಚ್ಯಂಕವನ್ನು ವರದಿ ಮಾಡ್ತವೆ. ಜಗತ್ತಿನಾದ್ಯಂತ ಇದು ಹೇಗೆ ನಡೀತಾ ಇದೆ ಹಾಗಂತೇಳಿ ಜಗತ್ತಿನ ಎಲ್ಲ ದೇಶಗಳು ನೀವು ಈ ಸರಿ ತೆಗೆದುಕೊಂಡಿಲ್ಲ. 116 ದೇಶಗಳಲ್ಲಿ ಇರುವಂಥ ಹಸಿವಿನ ಪ್ರಮಾಣ ಹೇಗಿದೆ ಅನ್ನುವಂಥ ಒಂದು ಮಾಹಿತಿನ ಕಲೆಕ್ಟ್ ಮಾಡ್ತಾರೆ. ಹೇಗೆ ತರ್ತಾರೆ ಇದನ್ನು ಅಂತಂದರೆ 4 ಸೂಚಕಗಳನ್ನು ಇವರು ಇಟ್ಕೋತಾರೆ. ಅಪೌಷ್ಟಿಕತೆ, ಅಂಡರ್ ನೌರಿಶ್ಮೆಂಟ್ ಅಂತ ಕರಿತೀವಿ. ಹಾಗೆ ಮಗು ಕ್ಷೀಣಿಸುವಿಕೆ, ಚೈಲ್ಡ್ ವೇಸ್ಟಿಂಗ್ ಅಂತ ಇಲ್ಲಿ ಪದ ಬರ್ತಾರೆ. ಏನು ಚೈಲ್ಡ್ ವೇಸ್ಟಿಂಗ್ ಅಂತ ಅಂದರೆ ಲೋ ವೆಯ್ಟ್ ಫಾರ್ ಹೈಟ್, ಅಂದರೆ ಒಂದು ಹೈಟ್ಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ. ಇದನ್ನು BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಆ BMI ಏನಾದರೂ ಕಡಿಮೆ ಇದ್ದರೆ, ಇದನ್ನು 2 ಥರದಲ್ಲಿ BMI ಹೇಳ್ತೀವಿ ನಾವು. ಒಂದು ಏನಂತಂದರೆ ಎಷ್ಟು ಸೆಂಟಿಮೀಟರ್ ಇದ್ದೀವಿ ನಾವು, ಆ ಸೆಂಟಿಮೀಟರ್ -100. ಈಗ ನಾನು 176 ಸೆಂಟಿಮೀಟರ್ ಹೈಟ್ ಇದ್ದೀನಿ ಅಂತ ಅಂದರೆ -100 ಮಾಡಿದ್ರೆ 76 kg ಇರಬೇಕು. ದಿಸ್ ಇಸ್ ಗುಡ್, ಈ BMIಯಲ್ಲಿ ರೈಟ್ ಇದೆ ಅಂತ. ಇದು ಯುರೋಪಿಯನ್ ಮಾನದಂಡ. ಮತ್ತು ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂದರೆ ಎಷ್ಟು ಇಂಚ್ ಇದ್ದೀವಿ ಅಂತ ಲೆಕ್ಕ ಹಾಕೋತೀವಿ. ಎಷ್ಟು ಇಂಚ್ ಇದ್ದೀವಿ, 5 ಅಡಿ ಇದ್ದೀವಿ ಅಂತಂದರೆ 12 ಇಂಚು, 12 ಐದಲಿ 60 ಇಂಚ್ ಇರ್ತೀವಿ. 60 ಇಂಚಿಗೆ 60 kg ಇರಬೇಕು. ಹಾಗೆ 6 ಅಡಿ ಎತ್ತರ ಇದೆಯಾ ಅಂದರೆ 12 6 72 kg ಇರಬೇಕು. ಈ ರೀತಿ ಮಾನದಂಡದ ಮೂಲಕ ಇಷ್ಟು ಹೈಟ್ಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ಇರ್ತದೆ. ಅಷ್ಟು ಇಲ್ಲ ಅಂತಂದರೆ ಅದನ್ನು ಮಗು ಕ್ಷೀಣಿಸ್ತಾ ಇದೆ, ಚೈಲ್ಡ್ ವ್ಯಾಸ್ಟಿಂಗ್ ಆಗ್ತಾ ಇದೆ ಅಂತ ಕರಿತೀವಿ. ಹಾಗೆ ಮಕ್ಕಳ ಕುಂಠಿತ, ಅವರು ಸ್ಟಂಟಿಂಗ್ ಅಂತ ಕರೀತಾರೆ. ಚೈಲ್ಡ್ ಸ್ಟಂಟಿಂಗ್. ಲೋ ಹೈಟ್ ಫಾರ್ ದ ಏಜ್, ಒಂದು ಏಜ್ಗೆ ಒಂದು ಮಗು ಇಷ್ಟು ಹೈಟ್ ಇರಬೇಕು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅಷ್ಟು ಹೈಟ್ ಆ ಮಗು ಬಂದಿಲ್ಲ ಅಂತ ಅಂದರೆ ಅದನ್ನು ನಾವು ಲೋ ಹೈಟ್ ಫಾರ್ ದ ಏಜ್, ಚೈಲ್ಡ್ ಸ್ಟಂಟಿಂಗ್ ಅಂತ ಕರಿತೀವಿ. ಹಾಗೆ ಮಕ್ಕಳ ಮರಣ, ಚೈಲ್ಡ್ ಮಾರ್ಟಾಲಿಟಿ. ಈ 4 ಇಂಡೆಕ್ಸ್ಗಳನ್ನ ಇಟ್ಕೊಂಡು ಇವರು ಇದನ್ನು ಮೆಜೂರ್ ಮಾಡ್ತಾರೆ. ಮೆಜೂರ್ ಮಾಡಿ ಹೀಗಿದೆ ಈ ದೇಶಗಳಲ್ಲಿ ಸೂಚ್ಯಂಕ ಅಂತ ಹೇಳ್ತಾ ಬರ್ತಾರೆ. ಸ್ನೇಹಿತರೆ, ಅಂಡರ್ ನ್ಯೂಟ್ರಿಷನ್ ಅನ್ನೋದನ್ನು ಇವರು 4 ವಿಶಾಲ ರೂಪದಲ್ಲಿ ಅನಾಲಿಸಿಸ್ ಮಾಡ್ತಾರೆ. ಅಂಡರ್ ನ್ಯೂಟ್ರಿಷನ್ ಏನಿತ್ತು ಅದು. ವೇಸ್ಟಿಂಗ್ ಈಗಾಗಲೇ ಡಿಸ್ಕಸ್ ಆಗಿದೆ. ಕ್ಷೀಣಿಸುವಿಕೆ, ಸ್ಟಂಟಿಂಗ್ ಈಗಾಗಲೇ ಡಿಸ್ಕಸ್ ಆಗಿದೆ. ಹೈಟ್ ಕಡಿಮೆ ಇರೋದು, ವೇಸ್ಟಿಂಗಲ್ಲಿ ತೂಕ ಕಡಿಮೆ ಇರೋದು. ಹಾಗೆ ಅಂಡರ್ ವೆಯ್ಟ್, ಲೋ ವೆಯ್ಟ್ ಫಾರ್ ದ ಏಜ್, ಆ ಏಜಲ್ಲಿ ಒಂದು ಮಗು ಇಷ್ಟು ವೆಯ್ಟ್ ಇರಬೇಕು ಅನ್ನೋದು, ಅಷ್ಟು ಇಲ್ಲದೆ ಇದ್ರೆ ಅದನ್ನ ಅಂಡರ್ ವೆಯ್ಟ್ ಅಂತ ಕರಿತೀವಿ. ಆ್ಯಂಡ್ ಮೈಕ್ರೋ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಅದು ಬೇರೆ ಥರದಲ್ಲಿ ಪೂರೈಕೆ ಮಾಡ್ತಾ ಇದ್ದೀವಿ. ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಡಿಫಿಷಿಯನ್ಸಿ ಕಂಡು ಬರುತ್ತೆ. ಇವೆಲ್ಲವನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸು, ಮಿನರಲ್ಸು. ಈಗ ಕಾಲೇಜ್ ಸ್ಕೂಲ್ಗಳಲ್ಲೆಲ್ಲ ನಾವು ಮಕ್ಕಳಿಗೆ ವಿಟಮಿನ್ ಮಾತ್ರೆಗಳನ್ನು ಕೊಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಇದೆ ಅನ್ನೋ ಕಾರಣಕ್ಕೆ. ಇದೆಲ್ಲದ ಆಧಾರದ ಮೇಲೆ ಅಂಡರ್ ನ್ಯೂಟ್ರಿಷನನ್ನು ಮೆಜರ್ ಮಾಡ್ತಾರೆ. ಇದೆಲ್ಲ ಬೇಸಲ್ಲಿ ಮುಂದುವರೆದು ಅವ್ರು ಮಾಹಿತಿ ಕೊಡ್ತಾ ಬರ್ತಾರೆ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಂದಿರೋದ್ರಿಂದ ಹೇಳ್ಬಿಡೋದಾದರೆ, ದೇಹಕ್ಕೆ, ಮಾನವ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಇದೆಯಲ್ಲ, ಇದು ನಂಬರ್ 1 ಹೆಚ್ಚು ಬೇಕು, ಅದಕ್ಕೆ ಅದು ಮ್ಯಾಕ್ರೋನ್ಯೂಟ್ರಿಯೆಂಟ್. ಹಾಗೆ ಪ್ರೋಟೀನ್, ಫ್ಯಾಟ್. ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟನ್ನು ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ ಫಾರ್ ಹ್ಯೂಮನ್ ಬಾಡಿ ಅಂತ ಕರಿತೀವಿ. ಹಾಗಾದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಯಾವುದು ಅಂತಂದರೆ ವಿಟಮಿನ್ಸು, ಮಿನರಲ್ಸ್ಗಳು. ಇದು ಪ್ರಮುಖವಾದ ಮಾಹಿತಿ. ಹಾಗೆ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈಗ ನಾವು ಅಂಡರ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಮ್ಟೈಮ್ ಯು ಯೂಸ್ ದ ವರ್ಡ್ ಮಾಲ್ ನ್ಯೂಟ್ರಿಷನ್ ಅಂತ. ಇವೆರಡನ್ನು ನೀವು ಡಿಕ್ಷನರಿ ತೆಗೆದುಕೊಂಡು ಹೋದರೆ ಅಥವಾ ಗೂಗಲಲ್ಲಿ ಟ್ರಾನ್ಸ್ಲೇಷನ್ಗೆ ಹೋದರೆ ನಿಮಗೆ 2 ಕಡೆ ಅಪೌಷ್ಟಿಕತೆ ಅಂತ ಬರುತ್ತೆ. ಹಾಗಾದರೆ ಏನು ಡಿಫ್ರೆನ್ಸು ಮಾಲ್ ನ್ಯೂಟ್ರಿಷನ್ ಆ್ಯಂಡ್ ಅಂಡರ್ ನ್ಯೂಟ್ರಿಷನ್ ಅಂತ ಅಂದರೆ, ಮಾಲ್ ನ್ಯೂಟ್ರಿಷನ್ನಲ್ಲಿ ಸಿಂಪಲ್ಲಾಗಿ ಹೇಳೋದಾದರೆ ಅಲ್ಲಿ 2 ಥರ ಅಪೌಷ್ಟಿಕತೆ ಇರುತ್ತೆ. ಅಂದರೆ ಹೆಚ್ಚು ತಿನ್ನೋದ್ರಿಂದನೂ ಆಗುತ್ತೆ, ಕಡಿಮೆ ತಿಂದ್ರೂ ಆಗುತ್ತೆ. ಈ ಒಬ್ಬ ಎಕನಾಮಿಸ್ಟ್ ಹೇಳ್ತಾರೆ, ಜಗತ್ತಿನಲ್ಲಿ 80% ಜನ ಹಸುವಿನಿಂದ ಸತ್ತರೆ 20% ಜನ ಜಾಸ್ತಿ ತಿಂದು ಸಾಯ್ತಾ ಇದ್ದಾರೆ, ಅಂದರೆ ಇಂಡೈಜೆಷನ್ ಸಾಯ್ತಾ ಇದ್ದಾರೆ ಅಂತ. ಕೆಲವರು ಓವರ್ ತಿನ್ನೋದ್ರಿಂದ ಅದು ಕೂಡ ಅಪೌಷ್ಟಿಕತೆಗೆ ಕಾರಣ ಆಗುತ್ತೆ. ಅದನ್ನು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಹೆಚ್ಚು ತಿನ್ನೋದು ಇರ್ಬೋದು, ಕಡಿಮೆ ತಿನ್ನೋದು ಇರ್ಬೋದು. ಆದರೆ ಅಂಡರ್ ನ್ಯೂಟ್ರಿಷನ್ ಇದೆಯಲ್ಲ, ಇದು ಕಡಿಮೆ ತಿನ್ನೋದ್ರಿಂದ ಬರೋದು.
ನಮ್ಮ GHIಯಲ್ಲಿ ಮಾಲ್ ನ್ಯೂಟ್ರಿಷನ್ ಭಾಗವನ್ನು ಕನ್ಸಿಡರ್ ಮಾಡಲ್ಲ, ಅಂಡರ್ ನ್ಯೂಟ್ರಿಷನ್ ಭಾಗವನ್ನು ಕನ್ಸಿಡರ್ ಮಾಡ್ತೀವಿ. ಸ್ನೇಹಿತರೆ, ಭಾರತದ ಸ್ಥಾನಮಾನ ಅನ್ನೋದು ಭಾಳ ಇಂಪಾರ್ಟೆಂಟ್. ಭಾರತ 116 ರಾಷ್ಟ್ರಗಳ ಒಂದು ಏನು ಕ್ಯಾಟಗರಿ ಮಾಡಿದ್ದಾರೆ, ಅದರಲ್ಲಿ 101ನೇ ಪ್ಲೇಸಲ್ಲಿದೆ. ಸ್ಕೋರ್ ಪಾಯಿಂಟ್ ಏನು, ಇದು 100ವರೆಗೂ 0 to 100 ಸ್ಕೋರ್ ಪಾಯಿಂಟ್ ಇಟ್ಕೋತಾರೆ. ಸ್ಕೋರ್ ಪಾಯಿಂಟ್ ನಮ್ಮದು 27.5, ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ 9.9, ಅಂದರೆ 10 ಒಳಗಿದ್ರೆ ಅದು ಲೋ ಸಿವಿರಿಟಿ, ಏನು ತೊಂದರೆ ಇಲ್ಲ ಅಂತ ಅರ್ಥ. ನೋ ಪ್ರಾಬ್ಲಮ್ ದೇಶಗಳು ಲೋ ಗ್ರೀನಲ್ಲಿದೆ. 10ರಿಂದ 19 ಮಾಡರೇಟ್, ಸಾಧಾರಣ ಸಹಿಸ್ಕೋಬೋದಾದ ಸ್ಥಿತಿಯಲ್ಲಿದೆ. 20ರಿಂದ 35ವರೆಗೂ 20 to 35ವರೆಗೂ ಸೀರಿಯಸ್ ಅಂತ ಕರಿತೀವಿ. ಭಾರತ ಗಂಭೀರ ವರ್ಗ, ಸೀರಿಯಸ್ ವರ್ಗದಲ್ಲಿದೆ. ಬಿಕಾಸ್ ನಮ್ಮ ಪಾಯಿಂಟು 27.5. ಹಾಗೆ ಅಲಾರಾಮಿಂಗ್, ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತೂ 35ರಿಂದ 50. ಎಕ್ಸ್ಟ್ರೀಮ್ಲಿ ಅಲಾರಾಮಿಂಗ್, ಇದು 50ಕ್ಕಿಂತ ಹೆಚ್ಚು ಇರುವಂಥದ್ದು. ಭಾರತ ಕೂಡ ಏನು ಭಾಳ ಗ್ರೀನ್ ಕಡೆನೂ ಇಲ್ಲ, ಭಾಳ ರೆಡ್ ಕಡೆನೂ ಇಲ್ಲ, ಮಿಡ್ಡಲ್ಲಿದ್ದೀವಿ. ಬಟ್ ಸಿವಿರಿಟಿ ಝೋನಲ್ಲಿದ್ದೀವಿ, 27.5. 2020 GHI ವರದಿಯಲ್ಲಿ ನಮ್ಮದು 94ನೇ ರ್ಯಾಂಕ್ ಇತ್ತು. ಈಗ ಮತ್ತೆ ಒಂದು 7 ರ್ಯಾಂಕ್ ಸ್ಥಾನಮಾನ ಕಳ್ಕೊಂಡು 101ನೇ ರ್ಯಾಂಕಿಗೆ ಬಂದಿದ್ದೀವಿ. ಹಾಗಾಗಿ ಭಾರತ ಎಚ್ಚರಿಕೆ ವಹಿಸಲೇಬೇಕು ಹಂಗರ್ ಇಂಡೆಕ್ಸಲ್ಲಿ. ನೆರೆಹೊರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ, ನೆರೆಹೊರೆ ರಾಷ್ಟ್ರಕ್ಕೆ ಬಂದಾಗ ಪಾಕಿಸ್ತಾನ 92, ಬಾಂಗ್ಲಾದೇಶ್ 76, ನೇಪಾಳ 76, ಹಾಗೆ ಮಯನ್ಮಾರ್ 71ನೇ ರ್ಯಾಂಕಲ್ಲಿದೆ. ಭಾರತನೇ ನಾವು ಈ ದೇಶಗಳಿಗಿಂತನೂ ಹಿಂದಿದ್ದೀವಿ. ಇದಕ್ಕೆ ನಾವು ಭಾಳ ಗಂಭೀರವಾಗಿ ತೆಗೆದುಕೋಬೇಕಾಗುತ್ತೆ. ಜೊತೆಗೆ ಸ್ನೇಹಿತರೆ, ಈ ವರದಿಯನ್ನು ಭಾರತ ಸರ್ಕಾರದಲ್ಲಿ ಕೆಲವೊಮ್ಮೆ ತಿರಸ್ಕರಿಸಲಾಗತ್ತೆ, ಈ ವರದಿ ಸರಿಯಲ್ಲ ಅಂತ. ಯಾಕಂದರೆ ಇವು ಏನು ಅಧಿಕೃತ ಗೌರ್ಮೆಂಟ್ ಏಜೆನ್ಸಿಗಳಲ್ಲ, ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಏಜೆನ್ಸಿಗಳಲ್ಲ, ನಾನ್ ಗೌರ್ಮೆಂಟ್ ಏಜೆನ್ಸಿಗಳು. ಈ ನೀಡೋ ವರದಿಗಳು ಅಷ್ಟು ಸ್ಪಷ್ಟವಾಗಿರಲ್ಲ, ಈ ಮಾಹಿತಿಗಳು ಸರಿಯಾಗಿಲ್ಲ ಅಂತ ಭಾರತ ಸರ್ಕಾರನೇ ಇದ್ರ ವಿರುದ್ಧವಾಗಿ ಮಾತಾಡಿದೆ. ಬಿಕಾಸ್ ಭಾರತದಲ್ಲಿ ಏನು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಬಂತು, ಆ ನಂತರದಲ್ಲಿ ಆಹಾರ ವಿತರಣೆ ಜಾಲ ವ್ಯಾಪಿಸಿದೆ. ಎಲ್ಲ ಥರದಲ್ಲೂ ಒಂದಷ್ಟು ವ್ಯಾಪಕವಾಗಿ ನಮ್ಮ ಗ್ರೋತ್ ಆಗ್ತಾ ಇದೆ. ಹಾಗಾಗಿ ಈ ವರದಿ ಸ್ಪಷ್ಟವಾಗಿಲ್ಲ ಅನ್ನೋದು ಭಾರತ ಸರ್ಕಾರದ ತಿರಸ್ಕಾರದ ಮಾತು. ಹಾಗಂತ ಇಲ್ಲಿ ಇನ್ನೂ ಒಂದು ಅಲಾರಮಿಂಗ್ ಮಾತುಗಳನ್ನು ಕೂಡ ಆಡ್ತಾ ಇರ್ತಾರೆ. ಯಾಕಂದರೆ 2014ವರೆಗೂ ನಮ್ಮದು ಹಂಗರ್ ಇಂಡೆಕ್ಸ್ ರ್ಯಾಂಕಿಂಗು 2014ವರೆಗೂ 65, 67, 67, 65, 63, 55 ಹೀಗೆ ಒಂದು ಗುಡ್ ರ್ಯಾಂಕಿಂಗಲ್ಲಿತ್ತು. ಯಾವಾಗ 2014 ನಂತರ ಸರ್ಕಾರ ಬದಲಾಯಿತು, ಆನಂತರ ಇದ್ದಕ್ಕಿದ್ದಂಗೆ ರ್ಯಾಂಕ್ ಕುಸಿತಕೊಂಡು ಮೇಲಕ್ಕೆ ಹೋಗುತ್ತೆ. ಹಾಗೆ ದಿಢೀರಂತ 20-30 ರ್ಯಾಂಕ್ ಇಳಿಯುತ್ತಾ, ಇಲ್ಲಿ ಸಮ್ವಾಟ್ ಪೊಲಿಟಿಕ್ಸ್ ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದೆಯಾ ಅನ್ನುವಂಥ ವಾದ ಕೂಡ ಕೆಲವೊಮ್ಮೆ ಈ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಬರ್ತಾ ಇದೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಕೋವಿಡ್ ಪ್ಯಾಂಡಮಿಕ್ ಕೂಡ ಆಹಾರ ವಿತರಣೆಯಲ್ಲಿ ಪ್ರಾಬ್ಲಮ್ ಮಾಡಿರ್ಬೋದು. ಹಾಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕೆಲವೊಮ್ಮೆ ಪ್ರವಾಹಗಳು ಅದು ಇದು ಬಂದಾಗ ಒಂದಷ್ಟು ದಿನಗಳವರೆಗೆ ಆಹಾರ ಪೂರೈಕೆ ಜಾಲ ಕಟ್ಟಾಗತ್ತೆ. ಹೀಗೆಲ್ಲ ಆಗ್ತಾ ಇರೋದ್ರಿಂದ ಭಾರತದಲ್ಲಿ ರ್ಯಾಂಕ್ ಕುಸ್ತಿದೆ ಅಂತಲೂ ಕೂಡ ಇನ್ನೊಂದು ವಾದ ಹೇಳ್ತಾ ಇರುತ್ತೆ. ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡಿರಬೇಕು. ಸ್ನೇಹಿತರೆ, ಇನ್ನೊಂದು ಮಾಹಿತಿಗೆ ಬರ್ತೀನಿ. ಎಮ್ ಟಿ ಪಿ ವೈದ್ಯಕೀಯ ಗರ್ಭಪಾತ ನಿಯಮಗಳು. ಓಕೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಏನು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅನ್ನೋದು 2021ರಲ್ಲಿ ಸ್ವಲ್ಪ ತಿದ್ದುಪಡಿಯಾಗಿ ಸುಧಾರಣೆಗೊಂಡು ಬಂದಂಥ ಒಂದು ಕಾಯ್ದೆ. ಏನಾಗುತ್ತೆ ಇಲ್ಲಿ ಅಂತಂದರೆ, ಮೊದಲು ಗರ್ಭಪಾತದ ಅವಧಿನ 20 ವಾರಗಳಿಗೆ ನಿಗದಿ ಮಾಡಲಾಗಿತ್ತು. 20 ವೀಕ್ಸ್ ಒಳಗಡೆ ಗರ್ಭಪಾತ ಮಾಡಿಸ್ಬೋದು ಮೆಡಿಕಲ್ ಟರ್ಮಿನೇಷನ್ನು, ಆ ನಂತರ ಮಾಡಿಸೋಂಗಿಲ್ಲ ಅಂತ. ಈಗ 4 ವಾರ ಎಕ್ಸ್ಟೆಂಡ್ ಮಾಡಲಾಗಿದೆ. 4 ವಾರ ಅಂದರೆ ಸುಮಾರು 6 ಮಂತ್ ಆಗುತ್ತೆ. 6 4 24, 6 ತಿಂಗಳವರೆಗೂ ಕೂಡ ಟರ್ಮಿನೇಷನ್ ಮಾಡ್ಬೋದು, ಗರ್ಭಪಾತವನ್ನು ಮಾಡಬಹುದಾದ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗಾದರೆ ಯಾರು ಗರ್ಭಪಾತ ಮಾಡ್ಕೊಳ್ಳೋಕ್ಕೆ ಅರ್ಹರು? ಇಲ್ಲಿ 7 ಕ್ಯಾಟಗರಿಯನ್ನು ಲಿಸ್ಟ್ ಮಾಡ್ತಾರೆ. ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರದಿಂದ ಸಂತ್ರಸ್ತರಾಗಿರ್ತಾರಲ್ಲ, ಅವರು ಟರ್ಮಿನೇಷನ್ಗೂ ಬರ್ಬೋದು. ಅಪ್ರಾಪ್ತ ವಯಸ್ಕರು ಏನಾದರೂ ಪ್ರೆಗ್ನೆನ್ಸಿ ಆಗಿದ್ದರೆ ಅದಕ್ಕೆ ಅವಕಾಶ ಇದೆ. ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಏನಾದರೂ ಮ್ಯಾರಿಟಲ್ ಸ್ಟೇಟಸ್ ಬದಲಾವಣೆ ಆದರೆ, ಅಂದರೆ ಪ್ರೆಗ್ನೆಂಟ್ ಇದ್ದಾರೆ, ಅವರು ವಿಚ್ಛೇದನ ಆಗ್ಬೋದು ಅಥವಾ ವಿಡೋ ಆಗ್ಬೋದು, ವಿಧವೆ ಆಗ್ಬೋದು. ಅಂಥ ಟೈಮ್ನಲ್ಲಿ ಬೇಕಿದ್ದಲ್ಲಿ ಅವರು ಗರ್ಭಪಾತಕ್ಕೆ ತೆರ್ಕೋಬೋದು. ಹಾಗೆ ದೈಹಿಕ ವಿಕಲಾಂಗ ಮಹಿಳೆಯರು, ಮಾನಸಿಕ ಅಸ್ವಸ್ಥ ಮಹಿಳೆಯರು, ಅನಾರೋಗ್ಯಕರ ಭ್ರೂಣ ಏನಾದರೂ ಇದೆ ಅಂತ ಅನಿಸಿದಲ್ಲಿ, ಹಾಗೂ ವಿಪತ್ತು ಅಥವಾ ತುರ್ತು ಸಂದರ್ಭದಲ್ಲೂ ಕೂಡ ಗರ್ಭಾವಸ್ಥೆ ಹೊಂದಿರೋ ಮಹಿಳೆಯರು MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಸೌಲಭ್ಯವನ್ನು ಪಡ್ಕೊಂಡು 6 ತಿಂಗಳವರೆಗೂ ಕೂಡ ಅವರು ಗರ್ಭಪಾತ ಮಾಡಿಸ್ಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು ಈ ಸ್ಪೆಷಲ್ ಕ್ಯಾಟಗರಿಯವರಿಗೆ, ನಾರ್ಮಲ್ ಸಿಟಿಸನ್ಗೆ ಆಗಿರೋದಿಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. UNHRC, ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನಿದೆ, ಅದಕ್ಕೆ ಭಾರತ
ಮತ್ತೊಮ್ಮೆ ಆಯ್ಕೆ ಆಗಿದೆ. ಈಗ ಡಿಸೆಂಬರ್ 31ಕ್ಕೆ ನಮ್ಮದು ಅವಧಿ ಮುಗಿತಾ ಇತ್ತು ಈ 2021ಗೆ. ಆ ಕೊನೆಗೊಳ್ಳುವ ಅವಧಿಯಲ್ಲೇ ಆಯ್ಕೆ ಆಗುವಂಥ ಅವಕಾಶ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ನಡೆದ ಒಂದು ಬಹಿರಂಗ ಚುನಾವಣೆ ಒಳಗಡೆ ಸುಮಾರು 193 ಸದಸ್ಯರ ಸಾಮಾನ್ಯ ಸಭೆಯಲ್ಲಿ 184 ಮತಗಳೊಂದಿಗೆ ನಾವು ಆಯ್ಕೆಯಾಗಿದ್ದೀವಿ. ಜಸ್ಟ್ 97 ತೆಗೆದುಕೊಂಡ್ರೆ ಸಾಕು. ಬಟ್ ಭಾರತಕ್ಕೆ ಬಂದಿರೋ ಮತಗಳು 184. ಅಂದರೆ ಭಾರತದ ಬಗ್ಗೆ ಜಾಗತಿಕ ಅಭಿಪ್ರಾಯಗಳು ಬದಲಾಗ್ತಿದೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್. 76ನೇ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಈ ತೀರ್ಮಾನ ಮಾಡಲಾಯಿತು. 18 ಸದಸ್ಯರ ಒಂದು ಏನು ಕೌನ್ಸಿಲ್ ರೆಡಿ ಆಗುತ್ತೆ, ಆ ಕೌನ್ಸಿಲಲ್ಲಿ ಭಾರತ ಕೂಡ ಒಂದು ಸದಸ್ಯ ಆಗಿದೆ. ಇನ್ನು 3 ವರ್ಷಗಳ ಅವಧಿಗೆ ಅಂದರೆ 22, 23, 24 ಈ 3 ವರ್ಷದ ಅವಧಿಗೆ ಭಾರತ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಸದಸ್ಯರಾಗಿ ಇರುತ್ತೆ. ಅಲ್ಲಿ ರೂಟೀನ್ ಪ್ರಕಾರ ಚೇರ್ಮನ್ಶಿಪ್ ಕೂಡ ಬರ್ಬೋದು. ಈ ಎಲ್ಲ ಅವಕಾಶಗಳು ಭಾರತಕ್ಕೆ ಲಭ್ಯ ಆಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪಂಡೋರಾ ಪೇಪರ್ಸ್ ಅನ್ನೋದು ಒಂದು ಜಗತ್ತಿನ ಮಹಾನ್ ನಾಯಕರಲ್ಲಿ ನಡಕ ಹುಟ್ಟಿಸುವಂಥ ಒಂದು ಪೇಪರ್. ಇದನ್ನು ಇಂಟರ್ನ್ಯಾಷನಲ್ ಕನ್ಸೋರ್ಟಿಯಂ ಆಫ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅನ್ನುವಂಥ ಒಂದು ಸಂಸ್ಥೆಯವರು ಇದನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಒಂದು ಟೀಮ್ ಇದೆ. ಅವರು ಸಾವಿರಾರು ಪತ್ರಿಕೆಗಳೊಂದಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಅವರಿಂದ ಅಧಿಕೃತ ಮಾಹಿತಿಗಳನ್ನು ತೆಗೆದುಕೊಂಡೇ ದಾಖಲೆ ಬಿಡುಗಡೆ ಮಾಡೋದು, ಸುಮ್ಮನೆ ಬಿಡುಗಡೆ ಮಾಡಲ್ಲ. ನಿಮಗೆ ಗೊತ್ತಿರ್ಬೋದು, ಹಿಂದೆ ಪನಾಮಾ ಪೇಪರ್ಸ್ ಅಂತ ಒಂದು ಲೀಕ್ ಆಗುತ್ತೆ 2016. ಪನಾಮಾ ಪೇಪರ್ಸ್ ಅಂತ ಒಂದು ಲೀಕೇಜ್ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡ್ತಾರೆ. ಪಾಕಿಸ್ತಾನ ಪ್ರೈಮ್ ಮಿನಿಸ್ಟ್ರಿಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಶಿಕ್ಷೆ ವಿಧಿಸುತ್ತೆ, ಜೈಲು ಶಿಕ್ಷೆಯನ್ನು. ಇಂಥ ಒಂದು ಬಹಳ ಜಾಗತಿಕ ಬದಲಾವಣೆ ತರುವಂಥ ಪಂಡೋರಾ ಪೇಪರ್ಸ್ ಇದು ICIJ ಬಿಡುಗಡೆ ಮಾಡೋದು. ಈ ಸರಿ ಬಿಡುಗಡೆ ಮಾಡೋ ಪೇಪರ್ ನಾವು ಪಂಡೋರಾ ಪೇಪರ್ಸ್ ಅಂತ ಕರಿತೀವಿ. ಮಾಜಿ ವಿಶ್ವ ನಾಯಕರು, ಹಾಲಿ ವಿಶ್ವ ನಾಯಕರು, ಉದ್ಯಮಿಗಳು, ಸಾರ್ವಜನಿಕ ಅಧಿಕಾರಿಗಳು, ಇವರು ಎಕನಾಮಿಕ್ ಏನು ಇಲ್ಲಿಗಲಿಟಿ ಮಾಡಿರ್ತಾರೆ ಅದರ ರಿಲೇಟೆಡ್ ಆಗಿ ಮಾಹಿತಿ ಒಳಗೊಂಡಿರುತ್ತೆ. ಭಾರತದ 380 ಜನ ಕೂಡ ಇದರಲ್ಲಿ ಇದ್ದಾರೆ ಅನ್ನೋದು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಈ ಸರಿ ಇದು ವಿಶೇಷ ಏನು ಅಂತ ಅಂದರೆ, ಇವರು ದುಡ್ಡನ್ನು ಸಾಗಿಸೋದು, ತಮ್ಮ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊಳ್ಳೋದಕ್ಕೆ ಯಾವ ಹಾದಿ ಹಿಡಿದಿದ್ದಾರೆ ಅಂತ ಅಂದರೆ ಟ್ರಸ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಆ ಟ್ರಸ್ಟ್ ಮೂಲಕ ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ, ಹೂಡಿಕೆ ಮಾಡುವಂಥ ಮತ್ತು ಅದ್ರ ಮೂಲಕ ಟ್ರಾನ್ಸಾಕ್ಷನ್ ನೆರವೇರಿಸುವಂಥ ಒಂದು ಹಾದಿ ಹಿಡ್ಕೊಂಡಿದ್ದಾರೆ. ಈ ಟ್ರಸ್ಟ್ಗಳು ಇಲ್ಲಿಗಲ್ ಮನಿ ಟ್ರಾನ್ಸ್ಫರಿಂಗ್ ಜಾಲದ ಒಂದು ಪ್ರಮುಖ ಒಂದು ಮೀಡಿಯಾ ಆಗಿದೆ ಅಂತೇಳಿ ಪಂಡೋರಾ ಪೇಪರ್ಸ್ ಈ ಸಾರಿ ಹೇಳುತ್ತೆ. ನಮ್ಮ ರಾಷ್ಟ್ರದಲ್ಲಿ ಹಲವು ಜನರ ಹೆಸರನ್ನು ಕೇಳಿಬಂತಿದ್ರಲ್ಲಿ ಅನಿಲ್ ಅಂಬಾನಿ ಅವ್ರದ್ದು, ಸಚಿನ್ ತೆಂಡೂಲ್ಕರ್ ಅವ್ರದ್ದು, ಹಾಗೆ ಕಿರಣ್ ಮಜುಮ್ದಾರ್ ಶಾ, ಇವರೆಲ್ಲ ಪಂಡೋರಾ ಪೇಪರ್ಸ್ನ ಲಿಸ್ಟ್ನಲ್ಲಿ ಇರುವಂಥ ಪ್ರಮುಖರು. ಈ ರೀತಿ 380 ಜನ ಈ ಪಟ್ಟಿಯಲ್ಲಿ ಒಳಗೊಂಡಿದ್ದಾರೆ. ಸ್ನೇಹಿತರೆ, ಪಂಡೋರಾ ಪೇಪರ್ಸ್ ಈ ಹಿಂದೆ ಏನೆಲ್ಲ ಆಗಿತ್ತು ಅಂತ ಅಂದರೆ ಇಂಟರ್ನ್ಯಾಷನಲ್ ಕನ್ಸೋರ್ಟಿಯಂ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇದೆಯಲ್ಲ, ಅವರು ಲಕ್ಸ್ ಲೀಕ್ಸ್ ಅಂತ 2014ರಲ್ಲಿ, ಪನಾಮಾ ಪೇಪರ್ಸ್ ಅಂತ 2016ರಲ್ಲಿ ಏನು ನವಾಜ್ ಶರೀಫ್ ಅವರ ಪತನಕ್ಕೆ ಕಾರಣ ಆಯಿತು ಅದು, ಪ್ಯಾರಡೈಸ್ ಪೇಪರ್ಸ್ ಅಂತ 2017ರಲ್ಲಿ, ಫಿನ್ಸೆನ್ ಫೈಲ್ಸ್ ಅಂತ 2020ರಲ್ಲಿ ಬಿಡುಗಡೆ ಮಾಡ್ತಾರೆ. 21ರಲ್ಲಿ ಬಿಡುಗಡೆ ಮಾಡಿರುವ ಇನ್ವೆಸ್ಟಿಗೇಷನ್ ಆವೃತ್ತಿ ಪಂಡೋರಾ ಪೇಪರ್ಸ್ ಅನ್ನೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಏರ್ ಇಂಡಿಯಾ ಬಗ್ಗೆ ನೀವು ಕೇಳೇ ಇರ್ತೀರಾ. ಭಾರತ ಸರ್ಕಾರದ ಅಧಿಕೃತ ಒಂದು ವಿಮಾನಯಾನ ಸೇವೆ ನೀಡುವಂಥ ಸಂಸ್ಥೆ ಆಗಿತ್ತು. ಏರ್ ಇಂಡಿಯಾ ಮೊದಲು ಇಂಡಿಯನ್ ಏರ್ಲೈನ್ಸ್, ಏರ್ ಇಂಡಿಯಾ ಬೇರೆ ಬೇರೆ ಇತ್ತು, ಆಮೇಲೆ ಮರ್ಜ್ ಆಗುತ್ತೆ, ಅದನ್ನೆಲ್ಲ ಮುಂದೆ ಹೇಳ್ತೀನಿ ನಾನು. ಇದು ತುಂಬ ನಷ್ಟದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಈ ಏರ್ ಇಂಡಿಯಾವನ್ನು ಖಾಸಗೀಕರಣ ಮಾಡಲಾಗಿದೆ. ಟಾಟಾ ಕಂಪನಿಯವರು, ಟಾಟಾ ಸನ್ಸ್ ಏನಿದೆ, ಟಾಟಾ ಸನ್ಸ್ನ ಟ್ಯಾಲೆಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಅಂಗಸಂಸ್ಥೆ ಟಾಟಾದವ್ರದ್ದು, ಅದು ಇದನ್ನು ಬಿಡ್ಡನ್ನು ಪಡ್ಕೊಂಡಿದೆ. ಇತ್ತೀಚಿನ 2 ದಶಕದಲ್ಲಿ ಸಾರ್ವಜನಿಕ ವಲಯ ಮೀನ್ಸ್ ಗೌರ್ಮೆಂಟ್ ಸೆಕ್ಟರಲ್ಲಿ ಪ್ರೈವೇಟೈಸ್ ಆಗ್ತಿರುವಂಥ ಪ್ರಮುಖ ಕಂಪನಿ ಇದು. ಏರ್ ಇಂಡಿಯಾ 1932ನಲ್ಲಿ ಟಾಟಾ ಗ್ರೂಪ್ನವರೇ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು, ಟಾಟಾದವರೇ ಎಸ್ಟಾಬ್ಲಿಷ್ ಮಾಡಿರ್ತಾರೆ. 47 ಏನು ಸ್ವಾತಂತ್ರ್ಯ ಬಂತು ಆ ಟೈಮ್ನಲ್ಲಿ ಭಾರತ ಸರ್ಕಾರ ಇದರ 49% ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಶೇರನ್ನು ಖರೀದಿ ಮಾಡಿಟ್ಕೊಳ್ಳುತ್ತೆ. ಅದಾಗಿ ಒಂದು 3-4 ವರ್ಷ 1953ನಲ್ಲಿ ಸರ್ಕಾರ ಉಳಿದ ಪಾಲನ್ನು ಕೂಡ ಸಂಗ್ರಹ ಮಾಡಿ ಏರ್ ಇಂಡಿಯಾ ರಾಷ್ಟ್ರೀಕರಣ ಮಾಡ್ಕೊಂತು ಟಾಟಾದವರಿಂದ ಕಿತ್ಕೊಂತು ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು. ಆನಂತರ ಸುಮಾರು ವರ್ಷಗಳಾಯಿತು. 2000 ನಂತರ ಏನು LPG ಆಯಿತು, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಏನಾಯ್ತಲ್ಲ, ಆ ನಂತರದಲ್ಲಿ ಸರ್ಕಾರಿ ಉದ್ಯಮಗಳು ನಷ್ಟಕ್ಕೆ ಹೋಗ್ತಾ ಬಂದು, ಅದರಲ್ಲಿ ವಿಶೇಷವಾಗಿ ನಮ್ಮ ಏರ್ಲೈನ್ಸ್ ಕೂಡ ನಷ್ಟಕ್ಕೆ ಬಂತು. 2000 ನಂತರ ಇದು ಪತನದ ಹಾಡಿದೆ. ಅಲ್ಲಿವರೆಗೂ ಲಾಭದಲ್ಲೇ ಇದ್ದಂಥ ಒಂದು ಸಂಸ್ಥೆ 2000 ನಂತರದಲ್ಲಿ ನಷ್ಟದ ಹಾದಿ ಹಿಡಿಯುತ್ತೆ. ಆಫ್ಟರ್ 2006 ಅಂತೂ ಇದರ ನಷ್ಟವನ್ನು ಭರಿಸಲೇ ಆಗಲ್ಲ ಅನ್ನೋ ಸ್ಥಿತಿ ಮುಟ್ಟುತ್ತೆ. ಹಾಗಾಗಿ ಇದನ್ನು ಮರ್ಜ್ ಮಾಡ್ತಾರೆ. ಇಂಡಿಯನ್ ಏರ್ಲೈನ್ಸ್ ಅಂತ ಏನು ದೇಶೀಯ ವಿಮಾನಯಾನ, ದೇಶದ ಒಳಗಡೆ ವಿಮಾನಯಾನ ಸೇವೆ ನೀಡ್ತಾ ಇದ್ದ ಗೌರ್ಮೆಂಟ್ ಏಜೆನ್ಸಿಯನ್ನು
ಹಾಗೂ ವಿದೇಶಿ ಸೇವೆ ನೀಡ್ತಾ ಇದ್ದಂಥ ಏರ್ ಇಂಡಿಯಾವನ್ನು ಮರ್ಜ್ ಮಾಡಿ ಏರ್ ಇಂಡಿಯಾ ಅಂತ ಒಂದು ಹೆಸರಿಡಲಾಗುತ್ತೆ, ಇಂಡಿಯನ್ ಏರ್ಲೈನ್ಸ್ ಇರಲ್ಲ. ಹೀಗೆ ಏರ್ ಇಂಡಿಯಾ ವಿಲೀನ ಮಾಡೋ ಮೂಲಕ ಏನಾದರೂ ಅದನ್ನು ಲಾಭದೆಡೆಗೆ ತರೋಣ ಅಂತ ಪ್ರಯತ್ನ ಮಾಡ್ತಾರೆ. ನೋ, ಲಾಭಕ್ಕೆ ಬರಲ್ಲ. ಅನಿವಾರ್ಯವಾಗಿ ಈಗ ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಶೇರ್ಗಳನ್ನು ತೆರೆದಿಡೋ ಮೂಲಕ ಕಂಪ್ಲೀಟ್ ಬಿಡ್ಡಲ್ ಮೂಲಕ ಟಾಟಾದವರ ಟ್ಯಾಲೆಸ್ ಪ್ರೈವೇಟ್ ಲಿಮಿಟೆಡ್ಗೆ ಬಿಟ್ಟುಕೊಡಲಾಗಿದೆ. ಇದು ಖಾಸಗೀಕರಣ ಆಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಗ್ಲಾಸ್ಗೋ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್, COP, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಇದು 26ನೇ ಸರಣಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಗ್ಲಾಸ್ಗೋದಲ್ಲಿ ನಡೆಯುತ್ತೆ. ಇಟಲಿಯ ಸಹಭಾಗಿತ್ವದಲ್ಲಿ ಯುನೈಟೆಡ್ ಕಿಂಗ್ಡಮ್, ಏನು ನಾವು ಇಂಗ್ಲೆಂಡ್ ಬ್ರಿಟನ್ ಅಂತೀವಿ, ಆ ಯುನೈಟೆಡ್ ಕಿಂಗ್ಡಮ್ನವರು ಇದನ್ನ ಆಯೋಜನೆ ಮಾಡಿರ್ತಾರೆ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಅಂತ ಇದನ್ನು ಕರಿತೀವಿ. ಸ್ನೇಹಿತರೆ, ಅಕ್ಟೋಬರ್ 31 ಆ್ಯಸ್ ಪರ್ ಇಂಡಿಯನ್ ಟೈಮ್ ಪ್ರಕಾರ, ಅಲ್ಲಿನ ಟೈಮ್ ಪ್ರಕಾರ ಇದು 1 ನವೆಂಬರಿಂದ 12 ನವೆಂಬರ್ವರೆಗೂ ನಡೆಯುತ್ತೆ. ಸ್ಥಳ ಗ್ಲಾಸ್ಗೋ, ಸ್ಕಾಟ್ಲೆಂಡಲ್ಲಿ ಬರುತ್ತಿದ್ದು ಯುನೈಟೆಡ್ ಕಿಂಗ್ಡಮ್ನ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪುಟಾಣಿ ದೇಶ. ಓಕೆ ಸ್ನೇಹಿತರೆ, ಇದರ ಪ್ರಮುಖ ಗುರಿಗಳೇನಾಗಿತ್ತು COP 2020ಯಲ್ಲಿ ಅಂದರೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೇವೆ ಅಂದರೆ 2050ರ ವೇಳೆಗೆ ನೆಟ್ ಝೀರೋ ಅಂತ ಅಂದರೆ ನಾವೇನು ಕಾರ್ಬನ್ ಪ್ರೊಡ್ಯೂಸ್ ಮಾಡ್ತೀವಿ ಅನಿವಾರ್ಯ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ವಾಹನಗಳಿಂದ ಆಗುತ್ತೆ, ಇಂಡಸ್ಟ್ರಿಗಳಿಂದ ಆಗುತ್ತೆ, ಇನ್ನೊಂದು ಕಡೆಯಿಂದ ಆಗುತ್ತೆ. ಅದನ್ನು ನಿಭಾಯಿಸುವಷ್ಟು, ಅಷ್ಟು ಅದು ಬ್ಯಾಲೆನ್ಸ್ ಮಾಡುವಷ್ಟು ಬೇರೆ ಅನಿಲ ಮೀನ್ಸ್ ಕಾರ್ಬನ್ಗೆ ಕೌಂಟ್ರಾಗಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋ ಮೂಲಕ ನೆಟ್ ಝೀರೋ ಮಾಡೋಂಥದ್ದು. ಒಂದು ಕಾರ್ಬನ್ ರೆಡ್ಯೂಸ್ ಮಾಡಬೇಕು, ಇನ್ನೊಂದು ಆಕ್ಸಿಜನ್ ಜಾಸ್ತಿ ಮಾಡಬೇಕು. ಈ ಮೂಲಕ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರೋಸೆಸ್, ದಿಸ್ ಇಸ್ ಕಾಲ್ಡ್ ನೆಟ್ ಝೀರೋ ಕಾನ್ಸೆಪ್ಟ್ ಅಂತ ಕರಿತೀವಿ. ನೆಟ್ ಝೀರೋ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಮತ್ತು 1.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗದಂತೆ ಅಂದರೆ ಅಷ್ಟು ಒಳಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಇದರ ಒಂದು ಗುರಿಯಾಗಿರುತ್ತೆ. ಹಾಗೆ ಸಮುದಾಯಗಳು ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಿಸಬೇಕು. ಈಗ ನೋಡ್ತಾ ಇದ್ದೀರಾ, ಸಾಗರದ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಹಲವಾರು ದ್ವೀಪಗಳು ಮುಳುಗೋಗ್ತಾ ಇದ್ದಾವೆ, ವೆಟ್ಲ್ಯಾಂಡ್ಗಳು ನಾಶ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಘಾಟ್ಗಳು, ವೆಸ್ಟರ್ನ್ ಘಾಟೇ ನಿಮಗೆ ಅಪಾಯಕ್ಕೀಡಾಗಿದೆ. ನೋಡಿರ್ಬೋದು, ಕೇರಳದಲ್ಲಿ ಭೂಕುಸಿತ ಆಗ್ತಾ ಇರುತ್ತೆ. ವೆಸ್ಟರ್ನ್ ಘಾಟೇ ಭೂಕುಸಿತ ಆಗಿ ಆವಾಸ ಸ್ಥಾನಗಳೇ ಬದಲಾಗ್ತಾ ಇದೆ. ಇದನ್ನು ಉಳಿಸ್ಬೇಕು, ಕಮ್ಯುನಿಟಿಗಳನ್ನ ಉಳಿಸ್ಬೇಕು ಅನ್ನೋದು ಒಂದು. ಮತ್ತು ಈ ಕಾರ್ಬನ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಹಣಕಾಸು ಕ್ರೋಢೀಕರಣ ಮಾಡಬೇಕು ಶ್ರೀಮಂತ ದೇಶಗಳಿಂದ. ಯಾರು ಈವರೆಗೂ ಹೆಚ್ಚು ಕಾರ್ಬನ್ ಎಮಿಟ್ ಮಾಡಿದಾರೋ ಆ ಶ್ರೀಮಂತ ದೇಶಗಳು ಒಂದಷ್ಟು ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. $100 ಬಿಲಿಯನ್ ಅಷ್ಟು ಹಣವನ್ನು ಕ್ರೋಢೀಕರಣ ಮಾಡಬೇಕು. ಈ ಜಾಗತಿಕ ಒಳಿತಿಗಾಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ, ಅದು ಈ COP 26ನ ಒಂದಿದು ಆಗುತ್ತೆ. ಕೋಲನ್ನು, ಕಾರನ್ನು ಎಲ್ಲ ಕಂಟ್ರೋಲ್ ಮಾಡೋ ಮೂಲಕ ಕೋಆರ್ಡಿನೇಷನ್ ಮಾಡಿ ಕ್ಯಾಶನ್ನು ಕಲೆಕ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅನ್ನೋದು ಈ COPನ ಒಂದು ಧ್ಯೇಯ ಅಂತೇಳಿ ಬ್ರಿಟನ್ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಸ್ನೇಹಿತರೆ, ನೆಟ್ ಝೀರೋ ಆಗಬೇಕು ಅಂತ ಟಾರ್ಗೆಟ್ ಹೇಳಿದರು. ಬಟ್ ಭಾರತ ಆದಂಥ ದೇಶಗಳು ಇತ್ತೀಚೆಗೆ ನಾವು ಇಂಡಸ್ಟ್ರಿಯಲೈಸ್ ಆಗಿದ್ದೀವಿ. ಈಗ ಹೇಳಿದ್ದಾರೆ 2050 ಅಂದ್ಕೊಳ್ಳಿ, ನಾವು 50ಗೆ ನೆಟ್ ಝೀರೋ ಆಗೋಕ್ಕೆ ಹೋದರೆ ನಮ್ಮ ದೇಶದ ಅಭಿವೃದ್ಧಿ ಎಲ್ಲ ಇಂಬ್ಯಾಲೆನ್ಸ್ ಆಗೋ ಕಾರಣಕ್ಕೆ ಭಾರತದ ಪ್ರಧಾನಮಂತ್ರಿಗಳು 2070 ಟೈಮನ್ನು ತೆಗೆದುಕೊಂಡಿದ್ದಾರೆ. 2070ಗೆ ನಾವು ನೆಟ್ ಝೀರೋಗೆ ಬರ್ತೀವಿ ಅಂತ, ನಿವ್ವಳ ಶೂನ್ಯಕ್ಕೆ ಬರ್ತೀವಿ. ಚೀನಾ ದೇಶ 2060ಗೆ ಬರ್ತೀವಿ ಅಂತ ಘೋಷಣೆ ಮಾಡಿದೆ. ಯುನೈಟೆಡ್ ಸ್ಟೇಟ್ಸ್ ಒಂದು ಯುರೋಪಿಯನ್ ಯೂನಿಯನ್ ಅವರೆಲ್ಲ 2050ರ ವೇಳೆಗೆ ನಾವು ನೆಟ್ ಝೀರೋಗೆ ಬರ್ತೀವಿ, ನಿವ್ವಳ ಶೂನ್ಯ, ಕಾರ್ಬನ್ ಎಮಿಟಿಂಗಿಗೆಲ್ಲ ಬರೋ ಪ್ರಯತ್ನ ಮಾಡ್ತೀವಿ ಅನ್ನೋಂಥದ್ದು ಅಭಿಪ್ರಾಯ ವ್ಯಕ್ತವಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. BSF ಅಧಿಕಾರ ವ್ಯಾಪ್ತಿ ರಿಲೇಟೆಡ್ ಆಗಿ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇದು ಪಾಕಿಸ್ತಾನ ಗಡಿಯನ್ನು ಕಾಯೋದಕ್ಕಾಗಿ ಮೊದಲು ಇದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಪಾಕಿಸ್ತಾನ ಅನ್ನೋದು ನಮಗೆ ಗೊತ್ತೇ ಇದೆ, ಬಾಂಗ್ಲಾದೇಶ್ ಕೂಡ ಪೂರ್ವ ಪಾಕಿಸ್ತಾನ ಆಗಿತ್ತು. ಹಾಗಾಗಿ ಇವತ್ತು ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಗಡಿನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಮಾಡುವಂಥ ಒಂದು ಪಡೆ BSF. ಏನು ಎಕ್ಸಾಕ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ ಇರುತ್ತೆ, ಬಾರ್ಡ್ರಿಂದ 15 ಕಿಲೋಮೀಟ್ರ್ವರೆಗಿನ ಯಾವುದೇ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವ ಅಧಿಕಾರ ಇವರಿಗಿತ್ತು. 15 ಕಿಲೋಮೀಟ್ರ್ ಮಾತ್ರ ಕೊಟ್ಟರೆ ಸಾಕಾಗಲ್ಲ. ಈಗ ಡ್ರಗ್ ಜಾಲ ವಿಸ್ತೃತಗೊಂಡಿದೆ, ಆ್ಯಂಡ್ ದೆನ್ ಟೆರರಿಸ್ಟ್ಗಳು ಒಳ ನುಗ್ತಾ ಇದ್ದಾರೆ. ಇನ್ನಷ್ಟು ವ್ಯಾಪ್ತಿ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇಂಟರ್ನ್ಯಾಷನಲ್ ಬಾರ್ಡರಿಂದ 50 ಕಿಲೋಮೀಟರ್ವರೆಗೆ, 50 ಕಿಲೋಮೀಟರ್ವರೆಗೆ ಇವುಗಳ ಅಧಿಕಾರ ವ್ಯಾಪ್ತಿ ಅಥವಾ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ, ಆ ಜ್ಯೂರಿಸ್ಡಿಕ್ಷನನ್ನು ಎಕ್ಸ್ಪ್ಯಾಂಡ್ ಮಾಡಲಾಗಿದೆ. ಎಲ್ಲೆಲ್ಲಿ ಮಾಡಲಾಗಿದೆ? ಅಸ್ಸಾಂ, ಪಶ್ಚಿಮ ಬಂಗಾಳ, ಪಂಜಾಬ್. ಅಸ್ಸಾಂಗೆ, ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದ ಸುತ್ತಮುತ್ತ ಬಾರ್ಡರ್ ಇರುತ್ತೆ, ಹಾಗೆ ಪಂಜಾಬ್ಗೆ ಪಾಕಿಸ್ತಾನ ಸುತ್ತಮುತ್ತ ಬಾರ್ಡರ್ ಇರುತ್ತೆ. ಈ ಪ್ರದೇಶದಲ್ಲಿ BSFನ ಜ್ಯೂರಿಸ್ಡಿಕ್ಷನ್ 15 ಕಿಲೋಮೀಟ್ರಿಂದ 50 ಕಿಲೋಮೀಟರ್ಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಪೊಲೀಸ್ನವರ ಜೊತೆಗೆ, ಅಂದರೆ ಅವ್ರದ್ದೇನು ಕೌಂಟರ್ ಪಾರ್ಟ್ ಇರ್ತಾರೆ ಪೊಲೀಸ್ನವರು, ಅವರಿಗೆ ಸಮಾನವಾಗಿ ಬಂಧಿಸುವ, ಹುಡುಕುವ, ಸರ್ಚಿಂಗ್ ಆಪರೇಷನ್ ಮಾಡುವಂಥ
ಅಧಿಕಾರವು BSFನವರಿಗೆ ಸಿಗುತ್ತೆ. ಸ್ನೇಹಿತರೆ, ಅದೇ ಟೈಮ್ನಲ್ಲಿ ಇದೇನು ತಿದ್ದುಪಡಿ ಮಾಡ್ತಾರೆ ಆ ಟೈಮ್ನಲ್ಲಿ ಗುಜರಾತ್ನಲ್ಲಿ BSF ಅಧಿಕಾರ ವ್ಯಾಪ್ತಿ 80 ಕಿಲೋಮೀಟರ್ ಇತ್ತು, 80 ಕಿಲೋಮೀಟರ್ಗೂ. 80 ಕಿಲೋಮೀಟ್ರು ಅತಿ ಹೆಚ್ಚು ಅಧಿಕಾರ ವ್ಯಾಪ್ತಿ ಆಯಿತು ಅಂತ ಅಲ್ಲಿ ರೆಡ್ಯೂಸ್ ಮಾಡಲಾಯಿತು. ಅಲ್ಲೂ ಕೂಡ 50 ಕಿಲೋಮೀಟರ್ ತರಲಾಗಿದೆ. ರಾಜಸ್ಥಾನದಲ್ಲಿ ಹಿಂದಿನಿಂದನೂ ಕೂಡ 50 ಕಿಲೋಮೀಟರ್ ಇತ್ತು, ಈಗಲೂ 50 ಕಿಲೋಮೀಟರ್. ಅಲ್ಲಿಗೆ ಹೊಸ ರಾಜ್ಯಗಳಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ಪಂಜಾಬಲ್ಲಿ 15ರಿಂದ 50ಕ್ಕೆ ಹೆಚ್ಚಿಸಲಾಯಿತು. ಗುಜರಾತ್ನಲ್ಲಿ 80ರಿಂದ 50ಕ್ಕೆ ಕಡಿಮೆ ಮಾಡಲಾಯಿತು. ಹಾಗೆ ರಾಜಸ್ಥಾನದಲ್ಲಿ ಯಥಾಸ್ಥಿತಿ 50 ಕಿಲೋಮೀಟರ್ ಅದನ್ನೇ ಕಾಪಾಡಿಕೊಳ್ಳಲಾಗಿದೆ. ಈಗ BSFನ ಅಧಿಕಾರ ವ್ಯಾಪ್ತಿ 50 ಕಿಲೋಮೀಟರ್ ಫ್ರಮ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಅಂದರೆ ನಗರದ ಸ್ವಚ್ಛ ಭಾರತ್ ಮಿಷನ್ 2.0 ಅಂತ ಕರಿತೀವಿ. ಹಾಗೆ ಅಮೃತ್ ಅಂತ, ಅಮೃತ್ ಅಂತೂ ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಅಮೃತ್ ಯೋಜನೆ ಏನಿದು ಅಂತ, ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಈ ಅಮೃತ್ ಯೋಜನೆ ಕೂಡ 2.0 ಜಾರಿಗೆ ಬಂದಿದೆ. ಏನಿದರ ಎರಡು ಪ್ರಮುಖ ಗುರಿ, ಈಗ ಒಂದರಲ್ಲೇ ಆಗಲೇ ಪ್ರಯತ್ನ ನಡೆದಿತ್ತು, ಎರಡರಲ್ಲಿ ಇಷ್ಟೇ. ಸ್ವಚ್ಛ ಭಾರತ್ ಅರ್ಬನ್ ಏನು ಮಾಡಬೇಕು ಅಂತಂದರೆ ಕಸಮುಕ್ತ ನಗರ ಮಾಡಬೇಕು. ಅಮೃತ್ 2.0 ಏನು ಮಾಡಬೇಕು ಅಂದರೆ ನೀರು ಸುರಕ್ಷತೆ, ವಾಟರ್ ಸೆಕ್ಯೂರಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ನೀರು ಸೌಲಭ್ಯವನ್ನು ಹೆಚ್ಚು ವ್ಯಾಪಕವಾಗಿ ಕೊಡಬೇಕು ಅನ್ನೋದು ಅಮೃತ್ ಯೋಜನೆಗೆ ನೀಡಲಾಗಿದೆ. ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇರುತ್ತಲ್ಲ, ಅವರು ಇದನ್ನು ನಿರ್ವಹಣೆ ಮಾಡ್ತಾರೆ. ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ರಿಲೇಟೆಡ್ ಆಗಿ, ಹಾಗೆ ಅಮೃತ್ ಯೋಜನೆ ರಿಲೇಟೆಡ್. ಓಕೆ ಸ್ನೇಹಿತರೆ, ಇನ್ನೊಂದು ಗುಡ್ ಸಮರಿಟನ್. ಗುಡ್ ಸಮರಿಟನ್ ಅಥವಾ ಉತ್ತಮ ದಯಾಳು ಯೋಜನೆ ಅನ್ನೋದು ಭಾರತ ಸರ್ಕಾರ ಇತ್ತೀಚೆಗೆ ಮಾಡಿದಂಥ ಒಂದು ಅದ್ಭುತವಾದ ಯೋಜನೆ. ನಿಮಗೆ ಗೊತ್ತೇ ಇರುತ್ತೆ, ಯಾವುದೇ ಆಕ್ಸಿಡೆಂಟ್ ಆದಾಗ ಅವರನ್ನು ನೋಡಿ ನಾವು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರು ಭಾಳ ಜನ ಹಾಗೆ ಹೋಗ್ತಾ ಇರ್ತಾರೆ. ಯಾಕೆ ಬೇಕಪ್ಪ, ಪೊಲೀಸ್ ಕೇಸು ಅದು ಇದು, ನಾವು ಕೋರ್ಟಲ್ಲಿ ಹೋಗಿ ನಿಂತ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರನೇ ಒಂದಷ್ಟು IMA ಆ್ಯಕ್ಟ್ಗಳಲ್ಲಿ ಸುಧಾರಣೆ ಮಾಡಿ ಯಾರು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರಲ್ಲ, ಏನು ಆಕ್ಸಿಡೆಂಟ್ ಆದ ವಿಕ್ಟಿಮ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರಲ್ಲ, ಅವರಿಗೆ ಬಹುಮಾನ ಕೊಡುವಂಥ ಉತ್ತಮ ದಯಾಳು ಅವಾರ್ಡ್ ಕೊಡುವಂಥ ಯೋಜನೆಯನ್ನು ಭಾರತ ಸರ್ಕಾರ ಮಾಡಿದೆ. ಅಪಘಾತಕ್ಕೀಡಾದವ್ರನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ, ಗೋಲ್ಡನ್ ಮಿನಿಟ್ಸ್ ಅಂತ ಹಾರ್ಟ್ ಅಟ್ಯಾಕ್ ಟೈಮಲ್ಲಿ ಕರಿತೀವಿ, ಆಕ್ಸಿಡೆಂಟ್ ಟೈಮಲ್ಲಿ ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ. ಗೋಲ್ಡನ್ ಅವರಲ್ಲಿ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲು ನೆರವಾಗುವವರಿಗೆ 5,000 ಕ್ಯಾಶ್ ಪ್ರೈಸ್ ಮತ್ತು ಒಂದು ಸರ್ಟಿಫಿಕೇಷನ್ ಮಾಡಬೇಕು ಅನ್ನೋದು ಈ ಯೋಜನೆ ಒಂದು ಗುರಿ. ಒಂದು ವರ್ಷದಲ್ಲಿ ಈ ಉತ್ತಮ ದಯಾಳು ಅಥವಾ ಗುಡ್ ಸಮರಿಟಿನ್ ಅವಾರ್ಡನ್ನು 5 ಬಾರಿ ಒಬ್ಬನೇ ವ್ಯಕ್ತಿ ಕೊಡ್ಬೋದು. ಸಿಂಗಲ್ ಪರ್ಸನ್ಗೆ 5 ಸಾರಿ, ಯಾಕಂದರೆ ಒಂದೇ ಅಪಘಾತ ಆಗುತ್ತೆ ಅಂತ ಏನು ಗ್ಯಾರಂಟಿ. 5 ಟೈಮ್ಸ್ ಹೆಲ್ಪ್ ಮಾಡಿದ್ರೆ 5 ಟೈಮ್ಸ್ ಅವನಿಗೆ ಅವಾರ್ಡ್ ಮಾಡ್ಬೋದಾಗಿದೆ. ಹಾಗೆ 10 ರಾಷ್ಟ್ರಮಟ್ಟದ ಪ್ರಶಸ್ತಿಗಳಿರ್ತವೆ, ಅಲ್ಲೂ ಕೂಡ ಇವರಿಗೆ ಗುರುತಿಸಿ ಗೌರವಿಸುವಂಥ 1 ಲಕ್ಷ ರೂಪಾಯಿ ಅವಾರ್ಡ್ ಇರುತ್ತೆ. ಈಗ ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಕೊಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಹಾಗೆ ಒಂದು ದೊಡ್ಡ ಅಪಘಾತ ಆಗಿದೆ, ಅಲ್ಲಿ ಹಲವಾರು ಜನ ವಿಕ್ಟಿಮ್ ಆಗಿದ್ದಾರೆ ಅಂದಾಗ ಅಂಥ ಟೈಮಲ್ಲಿ ಹಲವಾರು ಜನ ಏನಾದ್ರು ಈ ಥರ ಸೇವೆಗೆ ಬಂದಿದ್ದಲ್ಲಿ ಒಬ್ಬೊಬ್ಬ ವಿಕ್ಟಿಮ್ಗೆ ಒಂದರಂತೆ, ಅಂದರೆ ಅಲ್ಲಿ 5-6 ಜನ ಅಪಘಾತದಲ್ಲಿ ತೊಂದರೆಗೀಡಾಗಿದ್ದರೆ 5-6 ಜನ ಬಂದು ಹೆಲ್ಪ್ ಮಾಡಿದರೆ 5-6 ಜನಕ್ಕೂ ಕೂಡ ಒಬ್ಬರಿಗೆ ಒಂದರಂತೆ 5,000 ರೂಪಾಯಿ ಬಹುಮಾನವನ್ನು ಕೊಡುವಂಥ ಪ್ರಯತ್ನವನ್ನು ಈ ಉತ್ತಮ ದಯಾಳು ಯೋಜನೆ ಹೊಂದಿದೆ. ಹಾಗಾಗಿ ಈಗ ಆಕ್ಸಿಡೆಂಟ್ ಸ್ಪಾಟಲ್ಲಿ ಎಸ್ಕೇಪ್ ಆಗೋ ಬದಲು ಇದ್ದು ನೆರವು ನೀಡುವಂಥವರಿಗೆ ಗುರುತಿಸಿ ಗೌರವಿಸುವ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಏನಪ್ಪ ಇದು, ಕೇಳೇ ಇಲ್ಲಲ್ಲ. ಅಂದರೆ ಪವರ್ ಉತ್ಪಾದನೆ ಮಾಡುವಂಥದ್ದಕ್ಕೆ ಹಣಕಾಸು ನೆರವು ನೀಡುವಂಥ ಸಂಸ್ಥೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಇತ್ತೀಚೆಗೆ ಮಹಾರತ್ನ ಸ್ಟೇಟಸನ್ನು ಪಡ್ಕೊಳ್ಳುತ್ತೆ. ಏನಿದು ಮಹಾರತ್ನ ಸ್ಟೇಟಸ್ಸು ಏನು ಅಂತ ಮುಂದೆ ಮಾತಾಡ್ತೀನಿ ನಾನು. ಮಹಾರತ್ನ ಸ್ಥಾನಮಾನವನ್ನು ಪಡೆಯುತ್ತಿರುವ 11ನೇ ಸಾರ್ವಜನಿಕ ವಲಯದ ಉದ್ದಿಮೆ, ಪಬ್ಲಿಕ್ ಎಂಟರ್ಪ್ರೈಸಸ್ಸಲ್ಲಿ ಇದು 11ನೇದಾಗಿದೆ. ಏನು ಅಂದರೆ ಎಕಾನಮಿನಲ್ಲಿ ಇಂಡಸ್ಟ್ರಿಗಳ ವಿಚಾರವಾಗಿ ಭಾರತ ಸರ್ಕಾರ LPG ನಂತರ 2 ತೀರ್ಮಾನ ಮಾಡುತ್ತೆ. ಯಾವ ಉದ್ದಿಮೆಗಳು ನಷ್ಟದಲ್ಲಿ ಹೋಗ್ತೀರಾ ಅವ್ರನ್ನ ಡಿಸ್ಇನ್ವೆಸ್ಟ್ಮೆಂಟ್, ನಿಮ್ಮ ಬಂಡವಾಳ ಹಿಂತೆಗೆದುಕೊಂಡು ಖಾಸಗೀಕರಣ ಮಾಡ್ತೀವಿ. ಈಗೇನು ಏರ್ ಇಂಡಿಯಾದ ಬಗ್ಗೆ ಮಾತಾಡ್ಕೊಂಡ್ವಿ, ಏರ್ ಇಂಡಿಯಾ ಇವತ್ತು ಕಂಪ್ಲೀಟ್ ವಾಪಸ್ ತೆಗೆದುಕೊಂಡು ಪ್ರೈವೇಟೈಸ್ ಮಾಡಿಬಿಟ್ರು. ಏರ್ ಇಂಡಿಯಾ ನೌಕರರೆಲ್ಲ ಈಗ ಟಾಟಾ ಕಂಪನಿ ಅಡಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ, ಅಥವಾ ಅವ್ರನ್ನ ಉಳಿಸ್ಕೋಬೋದು, ಬಿಡ್ಬೋದು. ಯಾವ ಕಂಪನಿ ಲಾಭ ಮಾಡುತ್ತೋ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡಬೇಕಲ್ಲ, ಅದನ್ನು ಗುರುತಿಸೋದಕ್ಕಾಗಿ ಲಾಭ ಮಾಡುವ ಕಂಪನಿಗಳನ್ನು 3 ಕೆಟಗರಿ ಮಾಡುತ್ತೆ. ಮಿನಿರತ್ನ, ನವರತ್ನ, ಮಹಾರತ್ನ ಅಂತ. ಮಹಾರತ್ನ ಅಂದರೆ ಅತ್ಯುನ್ನತ ಕಂಪನಿಗಳು, ನವರತ್ನ ಅಂದರೆ ಸೆಕೆಂಡರಿ ಕಂಪನಿಗಳು, ಮಿನಿರತ್ನ ಅಂದರೆ ಚಿಕ್ಕ ಪುಟ್ಟ ಉದ್ಯಮಿಗಳು ಲಾಭ ಮಾಡ್ತಾ ಇರೋವು. ನಷ್ಟ ಮಾಡ್ತಾ ಇದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಹಾದಿ ಇದ್ದೇ ಇದೆ ಅನ್ನೋ ಮರ್ತಿನಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಅದರ ಸಾಲಿಗೆ 11ನೇ
ಒಂದು ಎಂಟರ್ಪ್ರೈಸಸ್ ಆಗಿ ಸೇರ್ಕೊಂಡಿದೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಸ್ನೇಹಿತರೆ, ಮಹಾರತ್ನ ಆಗಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾ ಇದೆ. ಏನು? ನವರತ್ನ ಸ್ಥಾನಮಾನ ಇರಲೇಬೇಕು. ಈಗ 13ಕ್ಕೆ ನವರತ್ನ ಸ್ಥಾನಮಾನ ಇದೆ. ಆ 13 ಈಗ ನವರತ್ನದಲ್ಲಿರೋವು ಬೇಕಿದ್ರೆ ಮಹಾರತ್ನಕ್ಕೆ ಬರೋಕ್ಕೆ ಟ್ರೈ ಮಾಡ್ಬೋದು. ಕನಿಷ್ಠ ನಿಗದಿತ ಷೇರುಗಳೊಂದಿಗೆ ಭಾರತೀಯ ಷೇರು ಮಾರ್ಕೆಟ್ ಏನಿದೆ, ಶೇರ್ ಮಾರ್ಕೆಟ್ನ ಲಿಸ್ಟಲ್ಲಿ ಇರಬೇಕು. ಶೇರ್ ಮಾರ್ಕೆಟ್ ಲಿಸ್ಟಲ್ಲಿ ಇಲ್ಲದೆ ಇದ್ದರೆ ಇದಕ್ಕೆ ಮಹಾರತ್ನ ಸ್ಟೇಟಸ್ ಕೊಡೋಕ್ಕೆ ಬರಲ್ಲ. ಲಾಸ್ಟ್ 3 ಇಯರ್ ಅನಾಲಿಸಿಸ್ ತೊಗೋತಾರೆ ಇವರು. 3 ವರ್ಷದಲ್ಲಿ 25,000 ಕೋಟಿ ಟ್ರಾನ್ಸಾಕ್ಷನ್ ಮಾಡಿರಬೇಕು. 3 ವರ್ಷದಲ್ಲಿ ತೆರಿಗೆ ತೆಗೆದ ನಂತರ ನಿವ್ವಳ ನೆಟ್ ಪ್ರಾಫಿಟ್ 5,000 ಕೋಟಿ ಇರಬೇಕು. 3 ವರ್ಷದಲ್ಲಿ ನಿವ್ವಳ ಮೌಲ್ಯ, ಅದರ ವ್ಯಾಲ್ಯೂ ಆಫ್ ದಿ ಕಂಪನಿ ನೆಟ್ ವ್ಯಾಲ್ಯೂ 15,000 ಕೋಟಿ ಇರಬೇಕು. ಹಾಗೂ ಇವು ಇಂಟರ್ನ್ಯಾಷನಲ್ ಲೆವೆಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರಬೇಕು. ಬರೀ ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಆಪ್ರೇಷನ್ಸ್ಗಳನ್ನು ಕೂಡ ಮಾಡ್ತಿರ್ಬೇಕಂದ್ರೆ ಬೇರೆ ದೇಶದಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇರಬೇಕು. ಅಂಥ ಟೈಮ್ನಲ್ಲಿ ಇವಕ್ಕೆ ಮಹಾರತ್ನದ ಸ್ಥಾನಮಾನ ನೀಡುವಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಈಗ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ಎಲಿಜಿಬಲ್ ಆಗಿದೆ. ಓಕೆ ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಇದುವರೆಗೂ ಮೊನ್ನೆವರೆಗೂ 10 ಇತ್ತು. ಈಗ ಮಹಾರತ್ನ ಕಂಪನಿಗಳ ಸಂಖ್ಯೆ 11, ನವರತ್ನ ಕಂಪನಿಗಳ ಸಂಖ್ಯೆ 13, ಮಿನಿರತ್ನ ಕಂಪನಿಗಳ ಸಂಖ್ಯೆ 73. ಟೋಟಲ್ ಭಾರತದಲ್ಲಿ 73, 13, 86, 11, 97, 100ಕ್ಕಿಂತ ಕಡಿಮೆ ಕಂಪನಿಗಳು ರತ್ನ ಸ್ಟೇಟಸಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಗತಿಶಕ್ತಿ ಯೋಜನೆ. ಗತಿಶಕ್ತಿ ಅನ್ನೋದು ಬಹುಮಾದರಿ ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್, ಮಲ್ಟಿ ಮಾಡೆಲ್ ಕನೆಕ್ಟಿವಿಟಿ ಮಾಸ್ಟರ್ ಪ್ಲ್ಯಾನ್ ಅಂತ ಕರಿತೀವಿ. ಸುಮಾರು 4 ವರ್ಷಗಳಲ್ಲಿ 100 ಲಕ್ಷ ಕೋಟಿ 100 ಲ್ಯಾಕ್ ಕ್ರೋರ್ ಖರ್ಚು ಮಾಡಿ ದೇಶದ ಏನು ಕನೆಕ್ಟಿವಿಟಿ ನೆಟ್ವರ್ಕನ್ನು ತುಂಬ ಇಂಪ್ರೂವ್ ಮಾಡಬೇಕು ಅನ್ನೋದು ಇದರ ಯೋಜನೆ. ರಸ್ತೆ, ರೈಲು, ವಾಯುಮಾರ್ಗಗಳು, ಜಲಮಾರ್ಗಗಳು, ಈ ಮಾರ್ಗಗಳ ಇಂಟರ್ ಕನೆಕ್ಟಿವಿಟಿ ಮಾಡೋ ಮೂಲಕ ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು. ಯಾಕಂದರೆ ಭಾರತದಲ್ಲಿ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ, ಲಾಜಿಸ್ಟಿಕ್ಕಿಗೆ GDPನ 14% ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಬೇರೆ ದೇಶಗಳಲ್ಲಿ ಇವೆಲ್ಲ ಕಡಿಮೆ ಇದೆ. ಅಂದರೆ ಲಾಜಿಸ್ಟಿಕ್ ನೆಟ್ವರ್ಕ್ ಚೆನ್ನಾಗಿದ್ದಾಗ ಚೀಪ್ ಕಾಸ್ಟಲ್ಲಿ ಮುಗ್ದೋಗ್ಬಿಡುತ್ತೆ. ನೆಟ್ವರ್ಕ್ ಇಲ್ಲದೆ ಇದ್ದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಕೆಲವು ಅಭಿವೃದ್ಧಿಶೀಲ ದೇಶಗಳಲ್ಲೇ ಇದು ಏನು ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ 8% ಆಫ್ GDP ಇದೆ, ನಮ್ಮಲ್ಲಿ 14%. ಅಂದರೆ ನಿಯರ್ಲಿ ಡಬಲ್ ಅಷ್ಟು ವೆಚ್ಚ ಆಗ್ತಾ ಇದೆ. ಬಿಕಾಸ್ ಕನೆಕ್ಟಿವಿಟಿ ಸರಿ ಇಲ್ಲ ಅಂತ ಅರ್ಥ. ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ, ಅಂದರೆ ಎಕ್ಸ್ಪೋರ್ಟ್ ಮೇಲೆ ಹೊಡ್ತಾ ಬೀಳುತ್ತೆ. ವಿದೇಶಿ ಮಾರುಕಟ್ಟೆಯಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ವಿದೇಶಿ ಮಾರುಕಟ್ಟೆಯಲ್ಲಿ ನಾವು ಹೆಚ್ಚು ಗಳಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಗತಿಶಕ್ತಿ ಯೋಜನೆ ಮೂಲಕ ಕನೆಕ್ಟಿವಿಟಿ ಇಂಪ್ರೂವ್ಮೆಂಟ್ಗೆ 4 ವರ್ಷಗಳ ಟೈಮ್ ಮಿತಿ ಒಳಗಡೆ 100 ಲಕ್ಷ ಕೋಟಿ ಖರ್ಚು ಮಾಡೋ ಮೂಲಕ ಒಂದು ಬೃಹತ್ ನೆಟ್ವರ್ಕ್ ರೆಡಿ ಮಾಡಬೇಕು ಅನ್ನೋದು ಇದರ ಯೋಜನೆಯಾಗಿದೆ. ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡಿರಬೇಕು. ಸ್ನೇಹಿತರೆ, ಹೀಗೆ ಹಲವಾರು ಮಾಹಿತಿಗಳು ಇನ್ನೂ ಹಂಚ್ಕೊಳ್ಳೋಕ್ಕಿದೆ. ಇದು ಅಕ್ಟೋಬರ್ನ ಕೆಲವೊಂದು ಮಾಹಿತಿ ಹಂಚ್ಕೊಂಡಿದ್ದೀನಿ, ಅಕ್ಟೋಬರ್ ಇನ್ನೂ ಬಾಕಿ ಇದೆ. ಹೀಗೆ ಹೆಚ್ಚಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.